ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ದೊಡ್ಡ ಗ್ರಿಪ್ ಸಿಕ್ಕಿದೆ. ಈ ಆತ್ಮವಿಶ್ವಾಸ ಈಗ ಸ್ವತಃ ಪ್ರಧಾನಿ ಮೋದಿಗೆ ಬಂದಿದೆ. ತಮಿಳುನಾಡಿನಲ್ಲಿ ಏನೇ ಸರ್ಕಸ್ ಮಾಡಿದ್ರೂ ವರ್ಕ್ ಆಗಲ್ಲ ಅನ್ನೋ ವಾತಾವರಣ ಇತ್ತು. ಆದ್ರೆ ಈಗ ಜನರು ಸ್ಪಂದಿಸೋ ರೀತಿ ನೋಡಿ ಫಿದಾ ಆಗಿರೋ ಪ್ರಧಾನಿ ಮೋದಿ ತಮಿಳುನಾಡಿನ ಬಗ್ಗೆ ತಮ್ಮ ಅನುಭವವನ್ನ ಬಿಚ್ಚಿಡ್ತಾ ಇದ್ದಾರೆ. ಬಹಳ ವಿಶ್ವಾಸದಿಂದ ಮಾತನಾಡಿದ್ದಾರೆ. ಅದರಲ್ಲೂ ಈ ಬದಲಾವಣೆಗೆ ಮೂಲ ಕಾರಣ ಅಂದ್ರೆ ಅದು ಅಣ್ಣಾಮಲೈ. ಆದ್ರಿಂದ ಅಣ್ಣಾಮಲೈರನ್ನ ಮನಸಾರೆ ಹಾಡಿ ಹೊಗಳಿದ್ದಾರೆ ಪ್ರಧಾನಿ ಮೋದಿ. ಇದು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದು, ಅಣ್ಣಾಮಲೈ ಭವಿಷ್ಯದ ಬಗ್ಗೆ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ತಮಗೆ ಸಿಗ್ತಾ ಇರೋ ಬೆಂಬಲದ ಬಗ್ಗೆ ಗೌರವ ಇರಿಸಿಕೊಂಡಿರೋ ಅಣ್ಣಾಮಲೈ ತಡರಾತ್ರಿ 1 ಗಂಟೆಗೆ ಸಂದರ್ಶನ ನೀಡೋ ಮೂಲಕ ಮಾಧ್ಯಮದವರಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಒಂದಷ್ಟು ಪ್ರಮುಖ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನೊಂದೆಡೆ ಎಲೆಕ್ಷನ್ ಹೊತ್ತಲ್ಲಿ ತಮಿಳುನಾಡಿನ ಹಿಂದೂ ಸಮುದಾಯ ವಿಶೇಷ ಶಪಥವೊಂದನ್ನ ಮಾಡಿದೆ. ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದೆಲ್ಲ ಬದಲಾವಣೆಗೆ ಮುಖ್ಯ ಕಾರಣ ಅಣ್ಣಾಮಲೈ ಅನ್ನೋದು ನಿಜವೇ ಆದ್ರೂ ಇನ್ನೂ ಒಂದಷ್ಟು ವಿಚಾರಗಳು ಇದೆಲ್ಲದರ ಹಿಂದಿದೆ. ಅದನ್ನೆಲ್ಲ ಸ್ವತಃ ಪ್ರಧಾನಿ ಮೋದಿ ಈಗ ರಿವೀಲ್ ಮಾಡಿದ್ದಾರೆ. ಪ್ರತಿಷ್ಠಿತ ಮಾಧ್ಯಮ ANIಗೆ ನೀಡಿರೋ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ತಮಿಳುನಾಡಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ದೇವಸ್ಥಾನದ ನಾಡಾದ ತಮಿಳುನಾಡಿನ ಭಕ್ತರಿಗಾಗಿ ಕಾಶಿ ಸಂಗಮ್ ಅನ್ನೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಂತೆ ಆಡಳಿತದಲ್ಲಿರೋ DMK ಟೀಕಿಸೋದಕ್ಕೆ ಶುರು ಮಾಡಿತ್ತು. ಈ ಪಾನಿಪುರಿ ಜನಗಳು ಏನ್ ಮಾಡ್ತಾರೆ ಅಂತ ವ್ಯಂಗ್ಯವಾಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲಾ ಟೀಕೆಗಳನ್ನ ಕೇಳಿ ಏನಪ್ಪಾ ಇದು ಅಂತ ಅನ್ಸಿದ್ದು ನಿಜವೇ. ಆದ್ರೆ ನಾವು ಇಟ್ಟ ಹೆಜ್ಜೆಯನ್ನ ಹಿಂದಕ್ಕಿಡದೆ ಕಾರ್ಯಕ್ರಮವನ್ನ ಮಾಡಿದ್ವಿ. ಕಾಶಿ ತಮಿಳ್ ಸಂಗಮ್ಗೆ ಬಂದ ಪ್ರತಿಕ್ರಿಯೆ ನೋಡಿ ನಮಗೆ ನಿಜಕ್ಕೂ ಅಚ್ಚರಿ ಆಯ್ತು, ಸಂತೋಷವೂ ಆಯ್ತು. ಸನಾತನ ಧರ್ಮದ ಅನುಯಾಯಿಗಳು, ಸನಾತನ ಸಂಸ್ಕೃತಿಗೆ ಬೆಲೆ ಕೊಡುವವರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಭಾಗಿಯಾಗದೇ ಇದ್ದವರು ಕೂಡ ಕಾರ್ಯಕ್ರಮದ ವಿಡಿಯೋಗಳನ್ನ ನೋಡಿ ಸಂತಸಗೊಂಡ್ರು. ಅಲ್ಲಿನ ಜನಸಾಮಾನ್ಯರು ಇದಕ್ಕೆಲ್ಲ ಸ್ಪಂದಿಸ್ತಾರೆ ಅನ್ನೋದರ ಅರಿವಾಯ್ತು ಅಂತ ಹೇಳಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸಿಸ್ತಾ ಇರೋ ತಮಿಳುನಾಡಿನ ಜನರ ಪಾತ್ರವೂ ಇದೆ ಅಂತಾರೆ ಪ್ರಧಾನಿ ಮೋದಿ. ಬಿಜೆಪಿ ಅಂದ್ರೆ ದೆಹಲಿಯಲ್ಲಿರೋ ಪಕ್ಷ, ಅದು ನಮ್ಮದಲ್ಲ ಅಂತ ಬಿಂಬಿಸಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳು ಮಾಡ್ತಾ ಇವೆ. ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿರೋ ತಮಿಳು ಜನರು ಅಲ್ಲಿನ ಅಭಿವೃದ್ಧಿಯನ್ನ ನೋಡಿದ್ದಾರೆ. ಅವರು ತಮ್ಮ ತವರು ನೆಲಕ್ಕೆ ಹೋದಾಗ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಇದು ಕೂಡ ಜನರನ್ನ ಒಗ್ಗೂಡಿಸುವಲ್ಲಿ ಸಹಾಯ ಮಾಡಿತ್ತು ಅಂತಾರೆ ಪ್ರಧಾನಿ ಮೋದಿ. ತಮಿಳುನಾಡು ಅಂದ್ರೆ ನಾಸ್ತಿಕತೆ ಅನ್ನೋ ರೀತಿ ಮಾಡಿತ್ತು DMK ಹಾಗೂ ಇತರೆ ಪ್ರಾದೇಶಿಕ ಪಕ್ಷಗಳು. ಆದ್ರೆ ಕಾಶಿ ತಮಿಳು ಸಂಗಮ್ನಂತಹ ಕಾರ್ಯಕ್ರಮ ಮಾಡಿದಾಗ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ರಿವೀಲ್ ಆಯ್ತು. ಆದ್ರಿಂದ ಅವರ ಮನಸ್ಸಿಗೆ ಹಿಡಿಸೋ ಕೆಲಸ ಮಾಡಿದ್ರೆ ಖಂಡಿತ ಪ್ರತಿಕ್ರಿಯೆ ಬರುತ್ತೆ, ನಂಬಿಕೆ ವಿಶ್ವಾಸ ಹೆಚ್ಚುತ್ತೆ, ಬೆಂಬಲವೂ ಸಿಗುತ್ತೆ ಅನ್ನೋದು ಖಾತ್ರಿಯಾಗಿತ್ತು. ಕಾಶಿಗೆ ಬಂದವರು ಅಲ್ಲಿನ ಅಭಿವೃದ್ಧಿ ವೈಭವ ಎಲ್ಲವನ್ನ ನೋಡಿ ಬೆರಗಾಗಿದ್ರು. ಆಗಿಂದ ಅವರ ಮನಸ್ಸಲ್ಲಿ ಬಿಜೆಪಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಶುರುವಾಗಿತ್ತು. ಇದರಿಂದ ಮತ್ತಷ್ಟು ಕೆರಳಿದ್ದ DMK ಏನೆಲ್ಲಾ ಬೈಗುಳ ಭಾಷೆಯನ್ನ ಬಳಸಿತ್ತು ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಆದ್ರೆ DMKಯ ಈ ವಿರೋಧವೇ ಬಿಜೆಪಿಗೆ ವರವಾಗ್ತಾ ಹೋಯ್ತು. ಅವರ ಟೀಕೆಗಳನ್ನ ನಾವು ಪಾಸಿಟಿವ್ ಆಗಿ ಬಳಸಿಕೊಂಡ್ವಿ ಅಂತಾರೆ ಪ್ರಧಾನಿ ಮೋದಿ. ಇನ್ನು ಇದೇ ವೇಳೆ ಅಣ್ಣಾಮಲೈ ಬಗ್ಗೆಯೂ ಬಹಳ ಹೆಮ್ಮೆಯಿಂದ ಮಾತನಾಡ್ತಾರೆ ಪ್ರಧಾನಿ ಮೋದಿ. ಅಣ್ಣಾಮಲೈ ಒಬ್ಬ ಯುವ ಹಾಗೂ ವಿಚಾರವಂತ ವ್ಯಕ್ತಿ. IPS ನಂತಹ ಪ್ರತಿಷ್ಠಿತ ಹುದ್ದೆ ಬಿಟ್ಟು ರಾಜಕಾರಣಕ್ಕೆ ಬಂದಿದ್ದಾರೆ. ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದಾಗ ತುಂಬಾ ಜನರಿಗೆ ಇಷ್ಟ ಆಗಿರ್ಲಿಲ್ಲ. ಇಂಥ ಹುದ್ದೆ ಬಿಟ್ಟು ರಾಜಕೀಯಕ್ಕೆ ಯಾಕೆ ಹೋಗ್ತಾರೆ ಅಂತ ಮಾತನಾಡ್ಕೊಂಡಿದ್ರು. ಅದರಲ್ಲೂ ಅವರು DMK ಹಾಗೂ AADMK ಅಂತಹ ಪಕ್ಷಗಳನ್ನ ಆಯ್ಕೆ ಮಾಡಿಕೊಳ್ಳದೆ ಸೀದಾ ಬಿಜೆಪಿಗೆ ಬಂದಿದ್ರು. ಇದಕ್ಕೂ ಕೂಡ ನಾನಾ ರೀತಿಯ ಚರ್ಚೆಗಳು ವ್ಯಾಖ್ಯಾನಗಳು ನಡೆದಿದ್ವು. ತಮಿಳುನಾಡಲ್ಲಿ ಗೊತ್ತು ಗುರಿ ಇಲ್ಲದ ಪಕ್ಷಕ್ಕೆ ಯಾಕೆ ಹೋಗಿ ಸೇರಿಕೊಂಡ್ರು ಅಂತ ಜನರು ಮಾತನಾಡಿಕೊಂಡಿದ್ರು. ಆದ್ರೆ ನಮ್ಮ ಪಕ್ಷವೇ ಹಾಗೆ, ಇಲ್ಲಿ ಕಾರ್ಯಕರ್ತರನ್ನ ಹೇಗೆ ನಡೆಸಿಕೊಳ್ಳಲಾಗುತ್ತೆ ಅನ್ನೋದನ್ನ ಅಣ್ಣಾಮಲೈ ಕಂಡಿದ್ರು. ಆದ್ರಿಂದ ಬಿಜೆಪಿಗೆ ಆಕರ್ಷಿತರಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿ. ಪ್ರತಿ ಹಂತದಲ್ಲೂ ಅಣ್ಣಾಮಲೈ ನೇತೃತ್ವದ ಪ್ರತಿ ನಡೆಯಲ್ಲೂ ಅವರು ಯಶಸ್ಸನ್ನೇ ಕಂಡಿದ್ದಾರೆ. ಇಡೀ ರಾಜ್ಯವನ್ನ ಪಾದಯಾತ್ರೆ ಮಾಡೋ ಮೂಲಕ ತಮಗೆ ಅವಕಾಶ ಕೊಟ್ಟಿರೋ ಪಕ್ಷವನ್ನ ಬೆಳೆಸೋ ಬಗ್ಗೆ ಅಣ್ಣಾಮಲೈ ಯೋಚನೆ ಮಾಡಿದ್ರು. ಪಕ್ಷವನ್ನ ಬೆಳೆಸೋದಕ್ಕೆ ಅವರು ಹಾಕಿದ್ದ ಶ್ರಮ ಅವರಿಗೆ ತಿಳಿಯದಂತೆ ಅವರನ್ನ ದೊಡ್ಡ ಹಂತಕ್ಕೆ ತಂದು ಕೂರಿಸಿತು. ಇದಕ್ಕೆ ನೇರ ಸಾಕ್ಷಿಯಾಗಿದ್ದು ಪ್ರಧಾನಿ ಮೋದಿ. ಬಹಳ ನಂಬಿಕೆ ಇಟ್ಟುಕೊಂಡೇ ಅಣ್ಣಾಮಲೈಗೆ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ರು. ಆ ನಂಬಿಕೆಯನ್ನ ಅವರು ಯಾವ ಮಟ್ಟದಲ್ಲಿ ಉಳಿಸಿಕೊಂಡ್ರು ಅಂದ್ರೆ ಪ್ರಧಾನಿ ಮೋದಿಗೆ ತಮ್ಮ ಕಣ್ಣನ್ನೇ ನಂಬದಂತ ಪರಿಸ್ಥಿತಿ ಉಂಟಾಗಿತ್ತು. ಆದ್ರಿಂದ ಅವರ ಮೇಲೆ ಪ್ರೀತಿ, ಗೌರವ, ನಂಬಿಕೆ, ವಿಶ್ವಾಸ ಎಲ್ಲವೂ ಹೆಚ್ಚಾಗಿದ್ದು ಅದನ್ನ ಸಂದರ್ಶನದ ವೇಳೆ ಮಾತಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ತಮಿಳುನಾಡಲ್ಲಿ ಅಣ್ಣಾಮಲೈ ಅನ್ಸ್ಟಾಪಬಲ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ DMK. ಮಾತಲ್ಲಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯವಿಲ್ಲ.
ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೂ ಸಾಧ್ಯವಿಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಅವರ ಪ್ರಚಾರ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಡಿಎಂಕೆ. ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಣ್ಣಾಮಲೈ. ಡಿಎಂಕೆ ಸರ್ಕಾರ ಯಾವ ಲೆವೆಲ್ಗೆ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ತಾ ಇದೆ ಅಂದ್ರೆ, ನಾನು ಹೋಗೋ ಜಾಗಗಳನ್ನ ಕಂಪ್ಲೀಟ್ ಟಾರ್ಗೆಟ್ ಮಾಡ್ತಾ ಇದೆ. ಯಾರನ್ನ ಭೇಟಿ ಆಗ್ತೀನಿ, ಯಾರು ನನಗೆ ಹಾರ ಹಾಕ್ತಾರೆ, ಯಾರು ಬೆಂಬಲ ನೀಡ್ತಾರೆ, ಇಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ವಾಚ್ ಮಾಡಿ ಸಂಬಂಧಪಟ್ಟವರಿಗೆ ಕಳಿಸೋ ನೆಟ್ವರ್ಕ್ ಅನ್ನ ಮೇಂಟೈನ್ ಮಾಡ್ತಾ ಇದೆ ಡಿಎಂಕೆ. ಇದಕ್ಕೆ ಆಧಾರವಾಗಿರೋ ದಾಖಲೆ, ವಿಡಿಯೋ ಎಲ್ಲವನ್ನೂ ಬಿಚ್ಚಿಟ್ಟಿದ್ದಾರೆ ಅಣ್ಣಾಮಲೈ. ನೀತಿ ಸಂಹಿತೆ ಹೇಳುವಂತೆ 10 ಗಂಟೆಗೆ ನಾನು ಪ್ರಚಾರ ಕಾರ್ಯವನ್ನ ಮುಗಿಸಿದ್ದೆ. ಆದ್ರೆ ಅಲ್ಲಿಂದ ಮನೆಗೆ ಹೋಗೋದಕ್ಕೆ ವಾಹನದಲ್ಲಿ ತೆರಳುತ್ತಿರುವಾಗ ನಿಯಮ ಉಲ್ಲಂಘನೆ ಅಂತ ಕೇಸ್ ಹಾಕ್ತಾರೆ. ಪ್ರಚಾರ ನಡೆಯೋ ಜಾಗದಿಂದ ನನ್ನ ಮನೆ 40 ಕಿಲೋಮೀಟರ್ ದೂರದಲ್ಲಿದೆ. ವಾಹನದಲ್ಲಿ ಹೋಗೋದೇ ಉಲ್ಲಂಘನೆ ಆದ್ರೆ ಮನೆಗೆ ಹೋಗೋದು ಹೇಗೆ? ಇನ್ನು ಸಾಮಾನ್ಯವಾಗಿ ನಾನು ಹೋಗುವಾಗ ಯಾರಾದ್ರೂ ಹಾಯ್ ಮಾಡ್ತಾರೆ, ಸೆಲ್ಫಿ ಕೇಳ್ತಾರೆ, ಕೈ ಮುಗಿತಾರೆ. ಅವರಿಗೆ ನಾನು ವಾಪಸ್ ಕೈ ಮುಗಿಯೋದು ಪದ್ಧತಿ. ಅದನ್ನ ರೂಲ್ಸ್ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಪರ್ಮಿಷನ್ ಪಡೆದಿರೋ ಪ್ಲೇಸ್ ನಲ್ಲಿ ಹೋಗುವಾಗ್ಲೂ ಅಡ್ಡ ಹಾಕಿ ನಿಲ್ಲಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಣ್ಣಾಮಲೈ. ಇನ್ನು ಸ್ವತಃ ತಾವೇ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ರಿಂದ ರೂಲ್ಸ್ ಬಗ್ಗೆ ಅಣ್ಣಾಮಲೈ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಅಡ್ಡ ಹಾಕ್ತಾ ಇರೋ ಪೊಲೀಸರಿಗೆ ನೀತಿ ಸಂಹಿತೆಯನ್ನ ತೋರಿಸಿ, ನೋಡಿ ಸಾರ್, ಇಲ್ಲಿರೋ ಯಾವ ರೂಲ್ಸ್ ಅನ್ನು ನಾನು ಬ್ರೇಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಅದೆಲ್ಲ ಗೊತ್ತಿಲ್ಲ ಸಾರ್, ನಮಗೆ ಮೇಲಿಂದ ಆದೇಶ ಬಂದಿದೆ ಅನ್ನೋ ಉತ್ತರವನ್ನ ನೀಡ್ತಾ ಇದ್ದಾರೆ ಪೊಲೀಸರು. ಇನ್ನು ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನ ಒಪ್ಪಿಕೊಂಡಿರ್ತಾರೆ ಅಣ್ಣಾಮಲೈ. ಆದ್ರೆ ಈ ರೀತಿ ಅಡ್ಡ ಹಾಕಿದ್ರಿಂದ ಲೇಟ್ ಆದ ಪರಿಣಾಮ ಕೊಟ್ಟ ಮಾತು ತಪ್ಪದಂತೆ ತಡರಾತ್ರಿ 1 ಗಂಟೆಗೆ ಹೋಗಿ ಅಣ್ಣಾಮಲೈ ಸಂದರ್ಶನವನ್ನ ನೀಡಿದ್ದಾರೆ. ಎಲ್ಲಾ ವಿಚಾರಗಳನ್ನ ಅಲ್ಲಿಯೇ ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೆಲ್ಲವನ್ನ ಹೇಳೋ ಅಣ್ಣಾಮಲೈ ಇದನ್ನ ಕೇವಲ ಎಲೆಕ್ಷನ್ ದೃಷ್ಟಿಕೋನದಲ್ಲಿ ಹೇಳ್ತಾ ಇಲ್ಲ. ಇವರ ನೆಟ್ವರ್ಕ್ ಇಕೋಸಿಸ್ಟಮ್ ಹೇಗಿದೆ ಅನ್ನೋದನ್ನ ನೀವೇ ನೋಡಿ. ಎಲ್ಲಾ ವಲಯದಲ್ಲೂ ಇವರ ಹಸ್ತಕ್ಷೇಪ ಇರುತ್ತೆ. ಪ್ರತಿಯೊಬ್ಬರ ಮಾಹಿತಿಯನ್ನು ಇವರು ಪಡೆದುಕೊಳ್ತಾ ಇರ್ತಾರೆ. ಈ ಹಿಂದೆ ತೆಲಂಗಾಣದಲ್ಲಿ ಕೆಸಿಆರ್ ಇಂಥ ಕೆಲಸವನ್ನೇ ಮಾಡ್ತಾ ಇದ್ರು. ಸುಮಾರು 2 ಲಕ್ಷ ಕಾಲ್ಗಳನ್ನ ಟ್ಯಾಪ್ ಮಾಡಿಸಿದ್ರು ಅನ್ನೋ ಆರೋಪ ಅವರ ಮೇಲಿದೆ. ಹಾಗೆ ನೋಡ್ತಾ ಹೋದ್ರೆ ತಮಿಳುನಾಡಲ್ಲಿ ಅದಕ್ಕಿಂತ ಹೆಚ್ಚು ಕಾಲ್ಗಳನ್ನ ಟ್ಯಾಪ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಇನ್ನೊಂದೆಡೆ ಈ ಬಾರಿ ತಮಿಳುನಾಡಿನ ಹಿಂದೂ ಸಂಘಟನೆಗಳು ಜಾಗೃತರಾಗಿದ್ದು, ಸನಾತನ ಧರ್ಮವನ್ನ ನಾಶ ಮಾಡೋ ಪಕ್ಷಗಳಿಗೆ ವೋಟ್ ಹಾಕೋದಿಲ್ಲ ಅಂತ ಹಲವೆಡೆ ಶಪಥ ಮಾಡಲಾಗಿದೆ. ದೇವಸ್ಥಾನಗಳು ಹಾಗೂ ಹಿಂದೂ ಪ್ರಾರ್ಥನಾ ಸ್ಥಳಗಳಲ್ಲಿ ಒಗ್ಗೂಡ್ತಾ ಇರೋ ಹಿಂದೂ ಸಮುದಾಯದವರು ತಮ್ಮ ಇರುವಿಕೆಯನ್ನೇ ನಾಶ ಮಾಡ್ತೀವಿ ಅನ್ನೋ ಜನರಿಗೆ ಬೆಂಬಲ ನೀಡಬಾರದು ಅಂತ ತೀರ್ಮಾನ ಮಾಡಿದ್ದಾರೆ. ಡಿಎಂಕೆಯ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂತವರ ಕೈಗೆ ಅಧಿಕಾರ ಕೊಟ್ರೆ ನಾಳೆ ದಿನ ಹಿಂದೂಗಳನ್ನ ಸರ್ವನಾಶ ಮಾಡಿದ್ರು ಅಚ್ಚರಿ ಇಲ್ಲ. ಆದ್ರಿಂದ ಈಗಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಶಪಥ ಮಾಡೋ ಕಾರ್ಯಕ್ರಮಗಳು ನಡೀತಾ ಇವೆ. ಸಾಕಷ್ಟು ದೇಗುಲಗಳಲ್ಲಿ ಈ ರೀತಿಯ ಶಪಥ ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಹೆಂಗಸರು ಭಾಗಿಯಾಗ್ತಾ ಇದ್ದಾರೆ. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ತಾ ಇದ್ದು, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಒಟ್ನಲ್ಲಿ ತಮಿಳುನಾಡಿನಲ್ಲಿ ಈ ಬಾರಿ ಕ್ರಾಂತಿ ಆಗುವುದು ಗ್ಯಾರಂಟಿ ಅನ್ನೋ ವಿಶ್ವಾಸ ಪ್ರಧಾನಿ ಮೋದಿಗೂ ಬಂದಿದೆ. ಇನ್ನು ಡಿಎಂಕೆಗೂ ಇದೇ ತಲೆಬಿಸಿಯಾಗಿದ್ದು, ಅಣ್ಣಾಮಲೈ ಪ್ರಚಾರಕ್ಕೆ ಅಡ್ಡಪಡಿಸೋ ಯತ್ನ ಮಾಡ್ತಾ ಇದೆ. ಅಂತಿಮವಾಗಿ ಇದನ್ನೆಲ್ಲ ನೋಡ್ತಾ ಇರೋ ಜನರು ಏನು ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.